ಚಾಮರಾಜಪೇಟೆಯ ಶ್ರೀ ಶಾರದಾ ಭವನದಲ್ಲಿ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ನಡೆಸಲಾಯಿತು. ಕರ್ನಾಟಕ ಪ್ರದೇಶ ಬಲಿಜ ಸಂಘ ಸಮಾಜದಲ್ಲಿ ಇತ್ತೀಚೆಗೆ ಸಾಕಷ್ಟು ಹೆಸರು ಮಾಡ್ತಾ ಇದೆ. ಆದರೆ ಸಂಘದ ಏಳಿಗೆ ಸಹಿಸಲಾಗದೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಕೆಲವು ರಾಜಕೀಯ ಪ್ರಭಾವ ಹೊಂದಿರೋ ನಾಯಕರು ಸಂಘದ ಹೆಸರನ್ನ ಹಾಳು ಮಾಡುತ್ತಿದ್ದಾರೆ. ಅದರಲ್ಲೂ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಸದಸ್ಯತ್ವದ ಅರ್ಜಿಗಳನ್ನ ಅನಧಿಕೃತವಾಗಿ ಮುದ್ರಿಸಿ ಹಾಗೂ ಸದಸ್ಯತ್ವ ಶುಲ್ಕವನ್ನ ತಾವೇ ಪಾವತಿಸುವುದಾಗಿ ಹೇಳಿಕೊಂಡು ರಾಜ್ಯಾದ್ಯಂತ ಮುಗ್ಧ ಸಮುದಾಯದ ಸದಸ್ಯರಿಂದ ಸಹಿ ಪಡೆದಿದ್ದಾರೆ ಅಂತ ಆರೋಪಿಸಿ ಇಂದು ಬಲಿಜ ಸಮುದಾಯದ ಯುವಕರು ಚಾಮರಾಜಪೇಟೆಯ ಶ್ರೀ ಶಾರದಾ ಭವನದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದರು. ಸತ್ಯಾಗ್ರಹದಲ್ಲಿ ರಾಜ್ಯದ ಬಲಿಜ ಸಮುದಾಯ ಸಂಘದ ಮುಖಂಡರು ಸೇರಿದಂತೆ ಸದಸ್ಯರು ಭಾಗಿಯಾಗಿದ್ದರು. ನಮ್ಮ ಸಮುದಾಯದ ರಾಜಕೀಯ ನಾಯಕರು ಅಂತ ಏನನ್ಸ್ಕೊಂಡಿದ್ದಾರೆ, ಅವರು ಸಮುದಾಯದಲ್ಲಿ ರಾಜಕೀಯವನ್ನು ಬೆಳೆಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಚುನಾವಣೆ ಈಗ ಆಗಬೇಕಾಗಿದೆ. ನಮ್ಮ ಅವಧಿ ಮುಗಿದೋಗಿದೆ. ನಮ್ಮ ಅವಧಿ ಮುಗಿದ ನಂತರ ನಾವು ಹೊಸ ಸದಸ್ಯತ್ವವನ್ನು ಕೊಡುವಂತಹ ಅಧಿಕಾರ ನಮಗೆ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ರೂ ಕೂಡ ಇವತ್ತು ಸಮುದಾಯದ ನಾಯಕರೇ ಯಾರಾಗಿದ್ದಾರೆ ಅವರು ಇವತ್ತು ಬೀದಿಯಲ್ಲಿ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಅನಧಿಕೃತ ಅರ್ಜಿಗಳನ್ನು ಅವರೇ ಪ್ರಿಂಟ್ ಮಾಡಿ ಅವರೇ ದುಡ್ಡನ್ನು ಕೂಡ ಕೊಟ್ಟು ಲಕ್ಷಾಂತರ ರೂಪಾಯಿ ಡಿಗಳನ್ನು ಕೂಡ ತೆಗೆಸಿ ಏನು ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹ ನಮ್ಮ ನಿಸ್ವಾರ್ಥ ಯುವಕರುಗಳು ಬಲಿಜ ಸಂಘದ ಯುವಕರು ಮಾಡ್ತಾ ಇರುವಂಥದ್ದು ನಮಗೆ ಕೇಳಿದ ತಕ್ಷಣ ಒಂಥರ ಗಾಬರಿ ಆಯಿತು. ಯಾಕಂತಂದರೆ ಅಮರಣ್ಣ ಅಂತ ಏನೋ ಉಪವಾಸ ಮಾಡ್ತೀವಿ ಅಂದ ತಕ್ಷಣ ನಾವು ಜಗದೀಶ್ ಮತ್ತು ಎಲ್ಲ ನಾಯಕರುಗಳು ಓಡಿ ಬಂದ್ವಿ. ಯಾಕಂತಂದರೆ ಈ ಒಂದು ಸಿಸ್ಟಮ್ನಲ್ಲಿ ಏನು ವಾಮಾಚಾರ ಮೂಲಕ ಅಂದರೆ ಇಂಡೈರೆಕ್ಟಾಗಿ ಅಥವಾ ಟು ಡಿಸ್ಟರ್ಬ್ ದಟ್ ಪ್ರೆಸೆಂಟ್ ಎಲೆಕ್ಷನ್ಸ್ನ ಈಗಾಗಲೇ 5 ವರ್ಷ ತಡೆ ಹಿಡಿದಿದ್ರೂ ಸಹ ಮತ್ತೆ ಅದು ಒಂದು ಏನೋ ಡೆಮೋಕ್ರೆಟಿಕ್ ವೇ ಆಗಿ ಅದು ಹೋಗಬೇಕಾಗಿದೆ. ಯಾಕಂತಂದರೆ ಒಂದು ಸರಿ ಏನೋ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.